ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ವೆಜ್ ರೋಲ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ವೆಜ್ ರೋಲ್ ಅಥವಾ ವೆಜ್ ಫ್ರ್ಯಾಂಕಿ ಅಂತಲೂ ಕರಿಬೋದು. ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೆ ಏನಪ್ಪ ಮಾಡೋದು ಅಂದಾಗ ಈ ಥರ ನೀವು ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ನಾನಿಲ್ಲಿ ಕ್ಯಾಪ್ಸಿಕಮ್ನ ಬಳಸಿದ್ದೀನಿ 2 ಕಲರಲ್ಲಿ. ಆಮೇಲೆ ಪನ್ನೀರು, ಕ್ಯಾರೆಟು, ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ನೀಟಾಗಿ ತೆಳುವಾಗಿ ಉದ್ದುದ್ದನೆ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ. ನಾನು ಈ ವಿಡಿಯೋನ ಸಂಜೆ ಹೊತ್ತಿನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಹಾಗಾಗಿ ಪಕ್ಷಿಗಳ ಸೌಂಡ್ ತುಂಬಾ ಬರ್ತಾಯಿದೆ ನೋಡಿ. ಈ ಥರ ನಾನು ಪರೋಟನ ತರಿಸ್ಕೊಂಡಿದ್ದೀನಿ. ನಿಮಗೆ ಬೇಡ ಅಂದರೆ ಚಪಾತಿಯಲ್ಲೂ ಕೂಡ ಮಾಡ್ಬೋದು. ನಮ್ಮ ಮನೇಲಿ ಇತ್ತು ಒಂದು ಪ್ಯಾಕೆಟ್ ಅಂತ ಹೇಳಿ ಅದರಲ್ಲಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪ್ಯಾನಲ್ಲಿ ಬಟರ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ಲೈಸಾಗಿ ಉದ್ದುದ್ದನೇ ಕಟ್ ಮಾಡಿದ್ದೀನಿ ಈರುಳ್ಳಿ ಕೂಡ ನಾನು. ಆಮೇಲೆ ಕ್ಯಾಪ್ಸಿಕಮ್ಮು, ಅದನ್ನು ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆಗಿದೆ, ಅದೇ ಪ್ಯಾನಲ್ಲಿ ನಾನು ಸೈಡಲ್ಲಿಟ್ಟು ಆಮೇಲೆ ರೆಡ್ ಕಲರ್ ಕ್ಯಾಪ್ಸಿಕಮ್ನ ಹಾಕ್ಕೋತಾ ಇದ್ದೀನಿ. ಕ್ಯಾರೆಟು, ಟೊಮ್ಯಾಟೊ ಒಳಗಡೆ ಇರುವಂಥ ಬೀಜನ ತೆಗೆದುಬಿಟ್ಟು ಉದ್ದುದ್ದ ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದ್ರ ಜೊತೆಲೇ ನಾನು ಪನ್ನೀರ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಯಾವ್ದ್ಯಾವುದು ತರಕಾರಿ ಇಷ್ಟನೋ ಅದನ್ನೆಲ್ಲ ಹಾಕ್ಕೋಬೋದು ನೀವು. ನಮ್ಮ ಮನೆಯಲ್ಲಿ ಇಷ್ಟೇ ತರಕಾರಿ ಇತ್ತು, ಅದಕ್ಕಾಗಿ ನಾನು ಇಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ಇಲ್ಲಿ ನೋಡಿ, ಗರಂ ಮಸಾಲಾನ ಯೂಸ್ ಮಾಡ್ತಾಯಿದ್ದೀನಿ ಟೇಸ್ಟ್ಗೆ. ನಾನು ಇಂಡಿಯನ್ ಟಚ್ ಕೊಟ್ಟು ಮಾಡ್ತಾಯಿದ್ದೀನಿ ಫ್ರ್ಯಾಂಕಿ ರೋಲ್ನ. ಜಾಸ್ತಿ ಸ್ಪೈಸಸ್ನ ಹಾಕಿಲ್ಲ ನಾನು ಇದರಲ್ಲಿ. ಸ್ವಲ್ಪ ಧನಿಯಾ ಪೌಡ್ರು, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದನ್ನು ಬರುತ್ತಲ್ವ ನೀಟಾಗಿ ಹಾಕಿದ್ದೀನಿ. ಸ್ವಲ್ಪನೇ ಕಸ್ತೂರಿ ಮೇಥಿನ ಹಾಕಿದ್ದೀನಿ. ಸ್ವಲ್ಪ ಚಿಲ್ಲಿ ಸಾಸ್ ಹಾಕಿದ್ದೀನಿ, ಗ್ರೀನ್ ಚಿಲ್ಲಿ ಸಾಸ್. ಸ್ವಲ್ಪನೇ ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. 1/4 ಚಮಚದಷ್ಟು ಸೋಯಾ ಸಾಸ್. ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀನಿ. ನಾನಿಲ್ಲಿ ಸೇಜ್ವಾನ್ ಚಟ್ನಿನ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಕೆಚಪ್ನ ಹಾಕ್ಕೊಂಡಿಲ್ಲ. ಇಷ್ಟನ್ನು ನೀಟಾಗಿ ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೊತ್ತಂಬರಿ ಹಾಕಿ ರೆಡಿ ಆಗಿದೆ ನೋಡಿ ಫ್ರ್ಯಾಂಕಿ ಫಿಲ್ಲಿಂಗು. ಇವಾಗ ಒಂದು ತವ ಇಟ್ಟಿದ್ದೀನಿ, ಅದ್ರ ಮೇಲೆ ನೀವು ಬೆಣ್ಣೆ ಹಾಕ್ಕೊಳ್ರಿ, ಇಲ್ಲ ತುಪ್ಪನೂ ಕೂಡ ಹಾಕ್ಕೋಬೋದು. ಒಂದು ಸೈಡಿಂದ ಬೆಂದಾದಮೇಲೆ ಇನ್ನೊಂದು ಸೈಡು ನಾವು ಬೇಯಿಸ್ಕೋಬೇಕು. ತುಂಬ ಟೇಸ್ಟ್ ಇರುತ್ತೆ, ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಚಪಾತಿನೂ ಕೂಡ ನಾವು 3 ಲೇಯರ್ ಚಪಾತಿನ ಮಾಡಿ ಬೇಯಿಸ್ಕೊಂಡು ಅದರೊಳಗೂ ಕೂಡ ನಾವು ಮಾಡ್ಕೊಂಡು ತಿನ್ಬೋದು. ಗೋಧಿ ಹಿಟ್ಟು ಚಪಾತಿ, ಮೈದಾ ಹಿಟ್ಟು ಜಾಸ್ತಿ ಬಳಸಲ್ಲ, ಇದು ಗೋಧಿ ಹಿಟ್ಟಿಂದೇ ಇದೆ. ಇವಾಗ ನೋಡಿ, ಈ ಥರ ಕೆಳಗಡೆ ಒಂದು ತರಕಾರಿ ಕಟ್ ಮಾಡೋದನ್ನು ಹುಡ್ಡಿಂದಿದೆ, ಅದನ್ನು ಇಟ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ ಕೆಚಪ್, ಸ್ವಲ್ಪನೇ ಹಾಕಿದ್ದೀನಿ, ಜಾಸ್ತಿ ಇಲ್ಲ. ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಇವಾಗ ಬೇಯಿಸಿರುವಂಥ ವೆಜಿಟೇಬಲ್ಸ್ ಅಂದರೆ ಸ್ವಲ್ಪ ಫ್ರೈ ಮಾಡಿರುವಂಥ ವೆಜಿಟೇಬಲ್ಸ್ ಹಾಕಿದ್ದೀನಿ. ಇವಾಗ ಈ ಥರ ಫೋಲ್ಡ್ ಮಾಡಿ ರೋಲ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇದೇ ಥರ ನಾನು ಎಲ್ಲನೂ ಕೂಡ ರೆಡಿ ಮಾಡ್ತೀನಿ. ಇಲ್ಲಿ ಫಾಲ್ ಶೀಟ್ ಪೇಪರ್ ಅಂತ ಸಿಗುತ್ತೆ, ಈ ಶೀಟ್ ಒಳಗೆ ನೀವು ರೋಲ್ ಮಾಡ್ಕೊಂಡು ತಿನ್ಕೋಬೋದು. ಇಲ್ಲ ಅಂದರೆ ಹಾಗೇನೂ ಕೂಡ ತಿನ್ಕೋಬೋದು. ನಾನು ಹಾಗೇನೂ ಮಾಡಿ ತೋರಿಸಿದ್ದೀನಿ ನಿಮಗೆ ನೋಡಿ. ರೆಡಿಯಾಗಿದೆ ಒಂದು. ಮತ್ತೊಂದಕ್ಕೆ ಅದೇ ಥರ ನಾನು ಫಿಲ್ನ ಮಾಡ್ಕೋತೀನಿ. ಟೇಸ್ಟಿಯಾಗಿರುವಂಥ ವೆಜಿಟೇಬಲ್ಸ್ ರೋಲ್ ಅಥವಾ ಫ್ರ್ಯಾಂಕಿ ರೆಡಿಯಾಗಿದೆ. ನಿಮ್ಮ ಮನೇಲೂ ಒಂದು ಸರ್ತಿ ನೀವು ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲಿ ಮಾಡಿದಾಗ ಹೇಗೆ ಬಂದಿತ್ತು ಫ್ರ್ಯಾಂಕಿ ಅಂತ ಹೇಳಿ.
ತುಂಬಾ ಸಖತ್ತಾಗಿ ಬರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಮಕ್ಳಿಗಂತಲ್ಲ, ದೊಡ್ಡವರು ಇಷ್ಟಪಟ್ಟು ತಿನ್ಬೋದು. ಸಂಜೆ ಹೊತ್ತು ಟೀ ಕಾಫಿ ಮಕ್ಕಳಿಗೆ ಹಾಲು ಕೊಡೋ ಟೈಮಲ್ಲಿ ಈ ಥರ ಕೊಟ್ಟು ನೋಡಿ. ಯಾರು ವೆಜಿಟೇಬಲ್ಸ್ ತಿನ್ನಲ್ಲ ಅಂತಾರೋ ಈ ಥರ ಮಾಡಿಕೊಟ್ರೆ ಮಕ್ಕಳು ಎಲ್ಲರೂ ತಿಂತಾರೆ. ರೆಡಿಯಾಗಿದೆ ನೋಡಿ, ಸಖತ್ತಾಗಿದೆ. ಫಿಲ್ಲಿಂಗು ಕೂಡ ನಾನು ನಿಮಗೆ ಒಂದು ಬೈಟ್ ತೊಗೊಂಡು ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಟೇಸ್ಟ್ ಆಗಿದೆ. ಸಖತ್ತಾಗಿರುವಂಥ ವೆಜಿಟೇಬಲ್ ಪನ್ನೀರ್ ರೋಲ್ ಅಥವಾ ಫ್ರ್ಯಾಂಕಿ ರೆಡಿಯಾಗಿದೆ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ನನ್ನ ಚಾನಲ್ನ ಶೇರ್ ಮಾಡಿ. ನನ್ನದು ವಿಡಿಯೋ ಹಾಕೋದು ಸ್ವಲ್ಪ ಡಿಲೇ ಆಗ್ತಾಯಿದೆ, ಅದಕ್ಕಾಗಿ ಸಾರಿ ಕೇಳ್ತೀನಿ. ಥ್ಯಾಂಕ್ ಯು.